ಅಂದ್ರೆ ಇವಾಗ ಕ್ಯಾಬ್ ಡ್ರೈವರ್ಗೆ ಏನು ಪರಿಸ್ಥಿತಿ ಬಂದಿದೆ, ಬೈಕರ್ಗೂ ಅವಾಗ ಆ ಪರಿಸ್ಥಿತಿ ಬರುತ್ತೆ ಅಂತ. ಪಕ್ಕಾ ಬರುತ್ತೆ 12 ತಿಂಗಳಲ್ಲ, ಒಂದ್ ವರ್ಷಕ್ಕೆ 2 ತಿಂಗಳದ್ದು ನಾವು ದುಡಿದಿಲ್ಲ ಅನ್ಕೋಬೇಕು. 10 ತಿಂಗಳದಷ್ಟೇ ನಮಗ್ ಪ್ರಾಫಿಟ್. ನಮ್ಮ ಟ್ಯಾಕ್ಸಿ ಫೀಲ್ಡ್ ನವರು ಒಗ್ಗಟ್ಟು ಆಗೋದು ಇಲ್ಲ, ಇದು ಸರಿ ಹೋಗೋದು ಇಲ್ಲ. 10 ಸರಿ ಕಂಪ್ಲೀಟ್ ಆಗಿ ರಿಂಗ್ ಆದ್ರೆ ಅವ್ರು ರಿಸೀವ್ ಮಾಡಲ್ಲ. ಯಾಕೆ? ಬಂದಿದ್ದಾನೆ, ಕಾಯ್ತಾನೆ. ಹೊಸ ಕಾರ್ ಹಾಕ್ಬೇಕು ಅನ್ಕೊಂಡವ್ರು ಏನ್ ಹೇಳ್ತೀರಾ? ನಿಮ್ ಸಜೆಷನ್. ನೀವು 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಏನ್ ಹೇಳ್ತೀರಾ? ಸ್ಟೆಪ್ ಬೈ ಸ್ಟೆಪ್ ಅದನ್ನೇ ಹೇಳಿದ್ನಲ್ಲ, ಸೈಕಲ್ ಇಂದ ಕಾರ್ ಅಂತ. ಸೈಕಲ್ ಆದ್ಮೇಲೆ ಬೈಕ್ ಇದೆ, ಬೈಕ್ ಆದ್ಮೇಲೆ ಆಟೋ ಇದೆ, ಆಟೋ ಆದ್ಮೇಲೆ ಕಾರ್ ಇದೆ. ಈಗ ಬೈಕ್ಗೂ ಆಟೋಗೂ ಏನ್ ಇದು, ಬೈಕ್ಗೂ ಕಾರ್ಗೂ ಏನ್ ವ್ಯತ್ಯಾಸ ಉಳಿತಿ? ಎರಡಕ್ಕೂ ಸೇಮ್ ರೇಟ್ ಅಂದ್ರೆ. ಅಂದ್ರೆ ನೀವ್ ಹೇಳೋದ್ ನನ್ಗೆ ಅರ್ಥ ಆಯ್ತು. ಬಟ್ ಏನು ಅಂದ್ರೆ ಇವಾಗ ಹೊಸದಾಗಿ ಅಂದ್ರೆ ಮುಂದೆ ಬೈಕರ್ಗೂ ಇದೇ ಹೊಡೆತ ಕೊಡುತ್ತಾ ಅಂತ ನನ್ ಡೌಟ್ ಬರ್ತಾ ಇದೆ. ಯಾಕಂದ್ರೆ ಈಗ ಏನಾಗಿದೆ ಅಂದ್ರೆ, ಇವು ಏನ್ ಅಗ್ರಿಗೇಟರ್ ಆಪ್ ಗಳಿದಾವಲ್ವಾ, ಇದ್ರ ಅವಶ್ಯಕತೆಗಳು ನಮ್ಗಿಲ್ಲ. ಗೌರ್ಮೆಂಟ್ ಇಂದಾನೇ ಈ ರೀತಿ ಆಪ್ ಗಳು ಏನಾದ್ರು ಬಂದ್ರೆ, ಇವಾಗ ಬೈಕ್ ಟ್ಯಾಕ್ಸಿ ಇದು ಪ್ರೈವೇಟ್ ಆಪೇ ಅಲ್ವಾ, ನಮ್ಗಾಗಿರೋ ಗತಿನೇ ಮುಂದೆ ಅವ್ರಿಗೆ ನಿಜ ನಿಜ. ಇವಾಗೇನ್ 10 ರೂಪಾಯಿ ಕಿಲೋಮೀಟರ್ ಅವ್ರಿಗೆ ಕೊಡ್ತಾ ಇದಾರಲ್ವಾ, ಬರ್ತಾ ಬರ್ತಾ ಇನ್ನು ವರ್ಷಗಳ ಕಳೆದಂತೆ ಅವ್ರಿಗೆ 4 ರೂಪಾಯಿ ಕಿಲೋಮೀಟರ್ ಕೊಟ್ರೆ ಅವ್ರು ಮಾಡೇ ಮಾಡ್ತಾರೆ. ಅಂದ್ರೆ ಇವಾಗ ಕ್ಯಾಬ್ ಡ್ರೈವರ್ಗೆ ಏನು ಪರಿಸ್ಥಿತಿ ಬಂದಿದೆ, ಬೈಕರ್ಗೂ ಅವಾಗ ಆ ಪರಿಸ್ಥಿತಿ ಬರುತ್ತೆ. ಪಕ್ಕಾ ಬರುತ್ತೆ. ಮತ್ತೆ ಈ ರೀತಿ ಆದ್ರೆ ಈಗ ಮತ್ತೆ ಹೊಸ ಗಾಡಿಗಳು ಹಾಕ್ಬೇಕು ಅನ್ಕೊಂಡಿರ್ತಾರಲ್ಲ, ಅವ್ರದ್ದು ಹೆಂಗ್ ಕತೆ? ತುಂಬಾ ಕಷ್ಟ ಬ್ರದರ್ ಕಾರ್ಗಳು ಹಾಕೋದು. ಬೆಂಗಳೂರಲ್ಲಿ ಬೇಡ ಅಂತೀರಾ? ಎಷ್ಟು ಕಷ್ಟಪಟ್ರೆ ಒಂದ್ 30,000ಕ್ಕಿಂತ ಜಾಸ್ತಿ ಉಳ್ಸಕ್ ಆಗಲ್ಲ. 30,000 ತಿಂಗಳಿಗೆ? 30,000 ಬೇರೆ ಯಾವ್ದಾರು ಕೆಲಸ ಮಾಡ್ಕೊಂಡು ಹೋದ್ರೆ ತಿಂಗಳಿಗೆ 30,000 ಮಾಡ್ಬೋದು. ಈಗ ಮಾಡ್ಬೋದು. ಬಟ್ ಕ್ಯಾಬ್ ಇನ್ನೊಂದಂದ್ರೆ ಈಗ ಆಕ್ಸಿಡೆಂಟ್ ಆಯ್ತು, ಇಲ್ಲಾಂದ್ರೆ ಇನ್ಸೂರೆನ್ಸ್ ಕಟ್ಟಬೇಕು, ಇದ್ರ 108 ಪ್ರಾಬ್ಲಮ್ಗಳು. ಒಂದ್ ವರ್ಷಕ್ಕೆ ಒಂದ್ 50,000 ರಿಂದ 60,000 ಕಾರ್ ಮೇಂಟೆನೆನ್ಸ್ ಬೇಕು. ಇನ್ಸೂರೆನ್ಸ್ ಆಯ್ತು, ಖರ್ಚಾಯ್ತು, ಒಂದ್ 50,000 ರಿಂದ 60,000 ಬೇಕು. ಅಲ್ಲ, 1.5-2 ತಿಂಗಳದ್ ನಾವು ಈಗ 12 ತಿಂಗಳಲ್ಲ, ಒಂದ್ ವರ್ಷಕ್ಕೆ 2 ತಿಂಗಳದ್ದು ನಾವು ದುಡಿದಿಲ್ಲ ಅನ್ಕೋಬೇಕು. 10 ತಿಂಗಳದಷ್ಟೇ ನಮಗ್ ಪ್ರಾಫಿಟ್. ಈ ರೀತಿ ಆದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಮತ್ತೆ ಈಗ ಹೊಸ ಕಾರ್ ಹಾಕ್ಬೇಕು ಅನ್ಕೊಂಡವ್ರು ಏನ್ ಹೇಳ್ತೀರಾ? ನಿಮ್ ಸಜೆಷನ್. ನೀವು 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಿಮಗೆ, ಏನ್ ಹೇಳ್ತೀರಾ? ಇವಾಗ ಸಿಚುವೇಶನ್ ಸದ್ಯಕ್ಕೆ ಹೆಂಗಿದೆ ಅಂದ್ರೆ, ಇವಾಗ ನಾನು 10 ಲಕ್ಷ ಹಾಕಿ ನಾನು ಕಾರಲ್ಲಿ ದುಡಿಯೋ ಅರ್ನಿಂಗ್ಸ್ ನ 70-80,000 ಕೊಟ್ಟು ಬೈಕಲ್ಲೂ ದುಡಿತಾ ಇದ್ದಾರೆ. ನಮ್ ಇಲ್ಲಿ ಡ್ಯೂಟಿಗಳಿದಾವೆ, ಆದ್ರೆ ರೇಟ್ ಇಲ್ಲ ನಮ್ಗೆ, ರೇಟ್ ಸರಿಯಾಗಿಲ್ಲ. ಇಲ್ಲಿ ಇಷ್ಟು ಇನ್ವೆಸ್ಟ್ ಮಾಡಿ ಕಷ್ಟಪಟ್ಟು ಅಷ್ಟು ಬೇರೆ ಯಾವ್ದ್ರಲ್ಲಾದ್ರೂ ಮಾಡ್ಕೊಳ್ಳೋದು ಬೆಟರ್ ಅಂತೀನಿ. ಸದ್ಯಕ್ಕೆ ನೀವು ಕಾರ್ ಹಾಕ್ಬೇಡಿ ಅಂತೀರಾ? ಯಾಕಂದ್ರೆ ಇವಾಗ ಒಂದು ಕಾರ್ ಏನಾದ್ರು ನಾವು ಲೋನ್ ಮೇಲೆ ತಗೊಂಡ್ರೆ 5 ವರ್ಷ ನಮ್ಗೆ ನಾವೇ ಚೌಕಟ್ಟು ಹಾಕೊಂಡಂಗೆ. 5 ವರ್ಷವರೆಗೂ ನಾವು ಡೈವರ್ಟ್ ಆಗಕ್ ಆಗಲ್ಲ, ಯಾಕಂದ್ರೆ 5 ವರ್ಷ ಲೋನ್ ಕಟ್ಟೋದಿರುತ್ತೆ. ಈಗ ಗಾಡಿ ತಗೊಂಡು ಲಾಸ್ ಆಗಿ ಏನಾದ್ರು ಮಾಡ್ಕೊಂಡ್ರೆ ಮತ್ತಿನ್ನು ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗುತ್ತೆ. ಈಗ ಬೆಟರ್ ನೀವು ಈ ಗಾಡಿ ಹಾಕ್ಬೇಡಿ ಸದ್ಯಕ್ಕಂತ್ರ ಬೇಡ. ಸದ್ಯಕ್ಕಂತೂ ಕಾರ್ ಯಾವ್ದು ಹಾಕಕ್ ಹೋಗ್ಬೇಡಿ. ಒಂದ್ 30,000 ಉಳಿಸಬಹುದು ಅಷ್ಟೇ ತಿಂಗಳಿಗೆ. ಅದೇ 30,000ದಲ್ಲಿ ಬೇರೆ ಏನಾದ್ರು ಮಾಡ್ಬೋದು ಅಂತ ಮಾಡ್ಬೋದು. ಈಗ ಇನ್ನೊಂದ್ ಹೇಳಿ ನಿಮ್ಗೆ, ಈಗ 3 ಲಕ್ಷ ಹಾಕ್ಬೇಕಲ್ಲ, 3 ಲಕ್ಷ ಹಾಕಿ 30,000 ದುಡಿಯೋಕ್ಕಿಂತ ಆ 3 ಲಕ್ಷನೇ ಬಂಡವಾಳ ಹಾಕ್ಬಿಟ್ಟು ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೋದು ಅಂತ. FD ಇಟ್ಟು ಎಲ್ಲಾದ್ರೂ ಕಂಪ್ನಿಲಿ ಮಂತ್ಲಿ ಪೇಮೆಂಟ್ ದುಡ್ಕೊಂಡು ಹೋಗೋದು ಬೆಟರ್ ಇತ್ತು. ನಾನು ಕಂಪ್ನಿ ಕೆಲಸ ಬಿಟ್ಟು ಕ್ಯಾಬ್ ಫೀಲ್ಡ್ ಯಾಕೆ ಬಂದೆ ಅಂದ್ರೆ, ಅವಾಗ ತುಂಬಾ ಚೆನ್ನಾಗಿತ್ತು. ಕೊರೋನಾಕ್ಕಿಂತ ಮುಂಚೆ 2 ವರ್ಷ ತುಂಬಾ ಚೆನ್ನಾಗಿತ್ತು. ಅವಾಗೆಲ್ಲ ರೇಟ್ ಅವಾಗ್ಲೂ ಅಷ್ಟೇ ಡ್ಯೂಟಿಗಳಿದ್ವು, ಇವಾಗ್ಲೂ ಅಷ್ಟೇ ಡ್ಯೂಟಿಗಳಿದಾವೆ. ಅವಾಗಿನ ರೇಟ್ ಈಗಿಲ್ಲ ಅಷ್ಟೇ. ಅವಾಗ 20 ಕಿಲೋಮೀಟರ್ಗೆ ನನ್ನ ಇಂಡಿಕಾ ಕಾರಲ್ಲೂ 600 ರೂಪಾಯಿನೂ ಸಿಗ್ತಾ ಇತ್ತು. ಅದೇ ಇವಾಗ 20 ಕಿಲೋಮೀಟರ್ಗೆ 270-300 ರೂಪಾಯಿ ಜಾಸ್ತಿ ಅಂದ್ರೆ. ಅಂದ್ರೆ ಇದು ಸರಿ ಹೋಗುತ್ತೆ ಅನ್ಸುತ್ತಾ, ಹೋಗಲ್ಲ ಇದು ಮುಗಿತು ಅನ್ಸುತ್ತಾ? ನಮ್ಮ ಟ್ಯಾಕ್ಸಿ ಫೀಲ್ಡ್ ನವರೆಲ್ಲ ಒಗ್ಗಟ್ಟಾಗೋವರೆಗೂ ಇದು ಸರಿ ಹೋಗಲ್ಲ. ನಮ್ಮ ಟ್ಯಾಕ್ಸಿ ಫೀಲ್ಡ್ ನವರು ಒಗ್ಗಟ್ಟು ಆಗೋದು ಇಲ್ಲ, ಇದು ಸರಿ ಹೋಗೋದು ಇಲ್ಲ. ಹಂಗೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಹೌದೌದು. ಅಂದ್ರೆ ಏನಪ್ಪಾ ಅಂದ್ರೆ, ಇದಕ್ಕೆ ಸರ್ಕಾರ ಏನು ಮಾಡಕ್ಕಾಗಲ್ವಾ? ಸರ್ಕಾರ ಈಗ ಟ್ಯಾಕ್ಸಿ ಸಂಘಟನೆಗಳೇನಿದಾವಲ್ವಾ, ಸ್ಟ್ರೈಕ್ ಮಾಡ್ತಾರೆ ಅವರು. ಅವಾಗ ಬರ್ತಾರೆ ಸ್ಪೀಚ್ ಮಾಡ್ತಾ, ಹೀಗಾಗ್ತಿದ್ಯಾ ನಿಮ್ಗೆ, ನಾವು ಗೌರ್ಮೆಂಟ್ ಇಂದಾನೆ ಒಂದ್ ಆಪ್ ನ ರೆಡಿ ಮಾಡಿಬಿಡ್ತೀವಿ, ಇವೆಲ್ಲ ಬೇಡವೇ ಬೇಡ ನಿಮ್ಗೆ ಅಂತಾರೆ, ಹೋಗ್ತಾರೆ ಅವರು ನಾಪತ್ತೆ ಆಮೇಲೆ. ಅಂದ್ರೆ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಏನಾರು ಸಮಥಿಂಗ್ ಹೋಗ್ತಾ ಇರುತ್ತೆ ಅಂತಾರ ಕಂಪ್ನಿಯಿಂದ? ನಿಜ, ಅದು ಹೋಗ್ತಾ ಇರ್ಬೋದು. ಹೋಗ್ತಾ ಇರುತ್ತೆ, ಹೇಳಕ್ಕೂ ಆಗಲ್ಲ. ಮೀಡಿಯೇಟರ್ಗಳು ಯಾರು ಇರ್ತಾರಲ್ವಾ, ಈಗ ಹೊಸ ಆ್ಯಪ್ ಬಂತು, ನಿಮಗೆ ಚೆನ್ನಾಗಿ ರೇಟ್ ಕೊಟ್ರೆ ಅವ್ರ ಆ್ಯಪ್ಗಳು, ಅವರ ಅಗ್ರಿಗೇಟರ್ ಕಂಪ್ನಿಗಳು ನಡಿಬೇಕಲ್ಲ ಅಂತ. ಎಲ್ಲವೂ ಅಷ್ಟೇ ಬ್ರದರ್.
ಇವೇನ್ ಪ್ರೈವೇಟ್ ಆಪ್ ಗಳು ಬರ್ತಾವಲ್ಲ ನಂಬಿಕೆ ಇಲ್ದಂಗ ಆಗ್ಬಿಟ್ಟಿದೆ. ಓಕೆ ಈಗ ಎಕ್ಸಾಂಪಲ್ ನಮ್ಮ ಯಾತ್ರೆ ಯಾವ್ದೋ ಬಂದಿತ್ತು ಓಕೆ ಹೌದು ಮುಂಚೆ ಕಮಿಷನ್ ಲೆಸ್ ಅಂತ, ಜೀರೋ ಕಮಿಷನ್ ಅಂತ ಬಂದಿತ್ತು. ಇವಾಗ ಸ್ಟಾರ್ಟ್ ಆಗಿದೆ ಅದು. ಇನ್ನೊಂದ್ ವರ್ಷ ಬಿಟ್ರೆ ಅದು ಓಲಾ ಗಿಂತ ಜಾಸ್ತಿ ಆಗುತ್ತೆ. ನಮ್ ಪ್ರೈವೇಟ್ ಆಪ್ ಗಳ ಮೇಲೆ ನಂಬಿಕೆ ಇಲ್ಲ ನಮ್ಗೆ. ಏನಾದ್ರು ಗೌರ್ಮೆಂಟ್ ಇಂದ ಏನಾದ್ರು ಮಾಡಿದ್ರೆ ಬೆಟರ್ ಅನ್ಸುತ್ತೆ ಅಷ್ಟೇ. ಅಂದ್ರೆ ಒಂದ್ ರೇಟ್ ಫಿಕ್ಸ್ ಮಾಡಿ. ಹೌದೌದು, ರೇಟ್ ಫಿಕ್ಸ್ ಮಾಡಿದಾರೆ ಗೌರ್ಮೆಂಟ್ ನವರು, ಇವ್ರು ಯಾರು ಪಾಲಿಸ್ತಾ ಇಲ್ಲ. ನಮ್ಗೆ ಇವು ಆಪೇ ಬೇಡ ಓಲಾ ಉಬರ್ ಅನ್ನೋದು. ಗೌರ್ಮೆಂಟ್ ಇಂದಾನೆ ಯಾವ್ದಾರ ಒಂದು ಆಪ್ ಬಂದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ನೀವ್ ಕರೆಕ್ಟ್ ಆಗಿ ನೀವು ಹೇಳ್ತಾ ಇರೋದು ಕರೆಕ್ಟ್, ರೇಟ್ ಫಿಕ್ಸ್ ಇದೆ. ಬಟ್ ಇವ್ರ ರೇಟ್ ಇದ್ ಮಾಡ್ತಲ್ಲ ಅಂದ್ರೆ ಇವ್ರ ವಿರುದ್ಧ ಕೇಸ್ ಹಾಕ್ಬೋದಲ್ಲ ಅಂತ. ಯಾರು ಹಾಕ್ಬೇಕು? ನಾನೊಬ್ಬ ಏನ್ ಮಾಡಕ್ಕಾಗಲ್ಲ, ನೀವೊಬ್ರು ಏನ್ ಮಾಡಕ್ಕಾಗಲ್ಲ. ಸಪೋರ್ಟ್ ಅನ್ನೋದು ಬೇಕಲ್ವಾ. ಇವಾಗ ಎಕ್ಸಾಂಪಲ್ ಅದೇ, ಇವಾಗ ಊಬರ್ದೇ ತಗೊಳ್ಳಿ, ರೇಟ್ ಕಮ್ಮಿ ಇದೆ ಅಲ್ವಾ. ನಾವೊಂದು 1000 ಜನ ಸ್ಟ್ರೈಕ್ ಮಾಡ್ತೀವಿ, ಊಬರ್ ಲಾಗೌಟ್ ಮಾಡಿ. ಮಿಕ್ಕಿದವ್ರು ಏನ್ ಮಾಡ್ತಾರೆ, ಅವರು ಲಾಗೌಟ್ ಮಾಡಿದ್ದಾರೆ, ಇವತ್ತು ನಮ್ಗೆ ಜಾಸ್ತಿ ಡ್ಯೂಟಿ ಅಂತ ಅವ್ರು ಡ್ಯೂಟಿ ಮಾಡ್ಕೊಳ್ತಾರೆ. ಆ ರೀತಿ ಇದ್ದಾಗ ಏನ್ ಮಾಡಕ್ ಸಾಧ್ಯ? ಇದು ಒಗ್ಗಟ್ಟಾಗದೆ ಏನ್ ಮಾಡಕ್ಕಾಗಲ್ಲ, ಹಿಂಗೆ ಹೋಗೋದಷ್ಟೇ. ಇವಾಗ ಎಷ್ಟು ಪರ್ ಕಿಲೋಮೀಟರ್ 10, 12, 13, 14 ಕೊಡ್ತಾರಲ್ವಾ. ಇನ್ನೊಂದ್ ಸ್ವಲ್ಪ ದಿವಸಕ್ಕೆ 8, 9 ಕೊಡ್ತಾರೆ. ಅದನ್ನು ಮಾಡ್ಲೇಬೇಕಾಗತ್ತೆ ನಮ್ಗೆ. ಮತ್ತೆ ಈಗ ಇದನ್ನ ನಂಬ್ಕೊಂಡ್ ಗಾಡಿ ಹಾಕ್ದವ್ರ ಕತೆ ಏನು? ತುಂಬಾ ಕಷ್ಟ ಬರ್ತದೆ. ಹೇಳಿದ್ನಲ್ವಾ, 15 ಅವರ್ ಕಷ್ಟ ಪಟ್ರೆ ಒಂದ್ 3000 ಮಾಡ್ಬೋದು ಅಷ್ಟೇ. ಓಕೆ, ತುಂಬಾ ಕಷ್ಟ ಇದೆ ಈಗ. ತುಂಬಾನೇ ಕಷ್ಟ. ಯಾವ್ದೇ ಕಂಪ್ನಿ ನೋಡ್ಕೊಂಡ್ರೆ ಒಂದ್ 50-55 ಕೊಡ್ಬೋದು ತಿಂಗಳಿಗೆ. ಹಬ್ಬ ಬಾಂದ್ರೆ ಒಂದ್ 35,000 ಉಳಿಸ್ಕೋಬಹುದು ಅಷ್ಟೇ. ಮುಂಚೆ ತರ ಕ್ಯಾಬ್ ಫೀಡ್ ಇಲ್ಲ ಬ್ರದರ್ ಇವಾಗ. ಅಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಕ್ಯಾಬ್ ಜಾಸ್ತಿ ಆದ್ಮೇಲೆ ಈ ರೀತಿ ಪರಿಸ್ಥಿತಿ ಬಂತ ಅಂತ ಏನಾರು? ಆ ರೀತಿ ಏನು ಇಲ್ಲ. ಈಗ ಕ್ಯಾಬ್ ಜಾಸ್ತಿ ಆದಷ್ಟು ಇಲ್ಲಿ ನಮ್ಮ ಬೆಂಗಳೂರಲ್ಲಿ IT-BT MNC ಗಳು ಇದಕ್ಕೇನು ಕಡಿಮೆ ಇಲ್ಲ. ಇವಾಗ ನಾನು ಎಕ್ಸಾಂಪಲ್ ಬೇಕಾದ್ರೆ ನಿಮ್ಗೆ ಡ್ಯೂಟಿ ಆನ್ ಮಾಡಿ ತೋರಿಸ್ತೀನಿ. ಡ್ಯೂಟಿಗಳು ಕಂಟಿನ್ಯೂ ಬೀಳ್ತವೆ, ಆದ್ರೆ ರೇಟ್ ಇಲ್ಲ. ರೇಟ್ ಇಲ್ಲ. ರೇಟ್ ಇಲ್ಲದೆ ಏನ್ ಮಾಡ್ತಾರೆ? ರೇಟ್ ಇಲ್ಲ. ಡ್ಯೂಟಿಗಳಿಗೆ ಏನು ಕಡಿಮೆ ಆಗಿಲ್ಲ. ಈಗ ಕ್ಯಾಬ್ ಜಾಸ್ತಿ ಆಗಿದಾವೆ ನಿಜ, ಡ್ಯೂಟಿಗಳು ಏನಾದ್ರು ಕಡಿಮೆ ಆಗಿದಾವ? ಇಲ್ಲ. ಡ್ಯೂಟಿಗಳು ಸಿಕ್ಕಾಪಟ್ಟೆ ಬೀಳ್ತವೆ, ಅದಕ್ಕೆ ತಕ್ಕಂಗೆ ರೇಟ್ ಇಲ್ಲ ಅಷ್ಟೇ. ನಮಗೆ ನಮ್ ಕ್ಯಾಬ್ಗೆ ಸಿಗ್ಬೇಕಾದ ರೇಟ್ ಅಂದ್ರೆ, ನಾನು 2017-18 ಹೇಳಿದ್ನಲ್ವಾ ಚೆನ್ನಾಗಿತ್ತು ಅಂತ. ಆ ರೇಟ್ ಏನಾದ್ರು ಇವಾಗಿದ್ರೆ, ನಾನು ಇವಾಗ 15 ಅವರ್ಗೆ 3000 ಮಾಡಕ್ ಹೇಳಿದ್ನಲ್ಲ, ಆಗುತ್ತೆ ಅಂತ. ಬೆಳಿಗ್ಗೆ 7 ಗಂಟೆಯಿಂದ 2 ಗಂಟೆ ಒಳಗೆ 3000 ಮಾಡ್ಬೋದು. ಮುಂಚೆ ಆ ರೀತಿ ಇತ್ತು. ಬೆಳಿಗ್ಗೆ ಒಂದ್ 7 ಗಂಟೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 2-3 ಗಂಟೆವರೆಗೆ 3000 ಮಾಡ್ಬೋದಿತ್ತು ಅವಾಗ. ಅದು ನಮ್ಗೆ ಸಿಗ್ಬೇಕಾದಂತ ರೇಟ್. ಇವಾಗ ಏನಾಗಿದೆ ಅಂದ್ರೆ, ಇವಾಗಿನ ರೇಟ್ಗೆ 15 ಅವರ್ ಮಾಡಿದ್ರೆ 3000. ಮತ್ತೀಗ ಇದಾಯ್ತು, ಓಲಾ ಉಬರ್ ಈ ಕತೆ ಆಯ್ತು. ಈ ಕಂಪ್ನಿಗೆ ಅಟ್ಯಾಚ್ ಕೆಲವೊಂದು ಮಾಡ್ತಾರಲ್ಲ, ಅದ ಹೆಂಗೆ? ಪ್ಯಾಕೇಜ್ ಸಿಸ್ಟಮ್ ಇರೋದು. ತಿಂಗಳಿಗೆ ಇಷ್ಟು ಅಂತ ಒಂದು 55,000 ಪ್ಯಾಕೇಜ್ ಇರುತ್ತೆ. ಅದು ಮಿನಿಮಮ್ 15-18 ಅವರ್ ಆಗುತ್ತೆ. ಹೌದು, ಅಲ್ಲಿ ಟೈಮ್ ಜಾಸ್ತಿ, ಡ್ಯೂಟಿಗಳು ಕಡಿಮೆ. ಟೈಮ್ ಜಾಸ್ತಿ, ಡ್ಯೂಟಿಗಳು ಕಡಿಮೆ. ಅಂದ್ರೆ ಅಲ್ಲೇ ನಿಂತ್ಕೊಳ್ಳೋದು, ವೇಟ್ ಮಾಡೋದು ಅಂತ. ನಿಜ ನಿಜ ನಿಜ. ಅವ್ರವೇ ಕಂಪ್ನಿಗಳೇ ಆದ ಒಂದು ರೆಸ್ಟ್ರಿಕ್ಷನ್ಸ್ ಇರ್ತವೆ. ಕಂಪ್ನಿಗಳಿಗೆ ಅಟ್ಯಾಚ್ ಮಾಡ್ಸಿದ್ರೆ ಹೆಂಗಾಗ್ತಿವಿ ಅಂದ್ರೆ, ನಾವು ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ದಂಗೆ. ನಮ್ ಸ್ವಂತ ಗಾಡಿ ಅಂತ ನಮಗ್ ಫೀಲ್ ಬರಲ್ಲ. ಕರೆಕ್ಟ್. ಯಾಕಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಒಂದ್ ರೀತಿ ಈಗ ಸ್ಕೂಲ್ ಮಕ್ಕಳ ತರ. ಕರೆಕ್ಟ್. ನಾವು ಗಾಡಿ ಓನರ್ ಆಗಿರಲ್ಲ ಅಲ್ಲಿ. ಅಂದ್ರೆ ಅದ್ರಲ್ಲಿ ಚೆನ್ನಾಗಿದೆ ಅಂತನಾ? ಚೆನ್ನಾಗಿದೆ ಅಂತ ಏನಿಲ್ಲ ಬ್ರದರ್, ಅದ್ರಲ್ಲೂ ರೇಟ್ಗಳೆಲ್ಲ ತುಂಬಾ ಕಡಿಮೆ ಆಗಿದಾವೆ. ಮಿಡ್ಲ್ ಅಲ್ಲಿ ಇರೋರು ಸರಿಯಾಗಿ ತಿನ್ಕೊಳ್ತಾರೆ ಅಷ್ಟೇ. ಟ್ರಾನ್ಸ್ಪೋರ್ಟ್ ಅವರು ಇವರು. ಹೌದೌದು. ಇವಾಗ 100% ಪೇಮೆಂಟ್ ಏನಾದ್ರು ಇದ್ರೆ, ಒಂದು 30% ಟ್ರಾವೆಲ್ಸ್ ಅವ್ರಿಗೆ, ಒಂದು 70% ನಮ್ಗೆ ಅಲ್ಲಿ ಹೋಗುತ್ತೆ. ಹೌದೌದು, ಎಲ್ಲಾ ಕಡೆನೂ ಇದ್ದಿದೆ ಅದು ಕಮಿಷನ್. 10 ಲಕ್ಷ ಬಂಡವಾಳ ಹಾಕಿ ಏನ್ ಮಾಡೋದಂಗ ನಮ್ಮಲ್ಲಿ. ನಿಜಾನೇ ಅಲ್ಲ. ಮತ್ತೀಗ ಇನ್ನೊಂದು, ಈಗ ಡ್ರೈವರ್ ಗಳಿಗೆ ಮರ್ಯಾದೆ ಇಲ್ಲ ಅಂತಾರಲ್ಲ, ಏನದು ಯಾಕೆ? ಇತ್ತೀಚೆಗೆ ಹಂಗ ಆಗ್ತಾ ಇದೆ ಬ್ರದರ್. ಅದೇ ಈ ಓಲಾ ಉಬರ್ ಬಂದ್ಮೇಲೆನೆ. ಕೆಲವೊಂದಿಷ್ಟು ಜನ ಏನ್ ತಿಳ್ಕೊಂಡಿರ್ತಾರೆ, ಗಾಡಿ ಓಲಾ ಉಬರ್ನವ್ರದ್ದು, ಇವರು ಬರೀ ಡ್ರೈವರ್ಗಳಂತ. ಅಂದ್ರೆ ಮರ್ಯಾದೆ ಅಂದ್ರೆ, ಈಗ ಕೆಲವೊಂದೆಲ್ಲ ದೊಡ್ಡ ಅಫಿಷಿಯಲ್ ಅವರು ಬಂದು ನಿಮ್ಗೆ ಒಂಥರ ಮಾತಾಡೋದು, ಮರ್ಯಾದೆ ಕೊಡದೆ ಇರೋದು, ಅವೆಲ್ಲ ಆಗ್ತವೆ. ಅವೆಲ್ಲ ಕಾಮನ್ ಬ್ರದರ್. ನಿಮ್ಗೂ ಆಗಿದಾವ ಆತರ? ಆಗಿದಾವೆ ಅಂದ್ರೆ ನಾವು ಅಷ್ಟು ತಲೆ ಕೆಡ್ಸ್ಕೊಳಲ್ಲ. ಇವಾಗ ನಮ್ ಕೆಲ್ಸ ಏನು, ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಡ್ಬೇಕು, ಕೊಡ್ತಾ ಹೋಗ್ತೀವಿ ಅಷ್ಟೇ. ಅಂದ್ರೆ ಕಸ್ಟಮರ್ ಈಗ ದಿನ 100 ಜನ ಹತ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಯಾವ ತರ ಕಸ್ಟಮರ್ ಬರ್ತಾರೆ ಮೇನ್ ಆಗಿ? ಇತ್ತೀಚೆಗೆ ಈ ಡ್ರೈವರ್ ಗಳಂದ್ರೆ ಕೇರ್ಲೆಸ್ ತುಂಬಾ ಆಗ್ತಾ ಇದೆ ಬ್ರದರ್. ಇವಾಗ ಒಂದ್ ಪಿಕಪ್ ಲೊಕೇಶನ್ ಹೋಗಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ವಾ ನಾವು ಪಿಕಪ್ ಮಾಡೋದಕ್ಕೆ. ಹಿಂಗ್ ಫೋನ್ ಮಾಡ್ತೀವಿ, 10 ಸರಿ ಕಂಪ್ಲೀಟ್ ಆಗಿ ರಿಂಗ್ ಆದ್ರೆ ಅವ್ರು ರಿಸೀವ್ ಮಾಡಲ್ಲ. ಹಿಂಗ್ ಫೋನ್ ನೋಡ್ತಾ ಬರ್ತಾರೆ, ಬಂದ್ ಕುತ್ಕೊಳ್ತಾರೆ.
ಅವರು ನಮಗೆ ಕೊಟ್ಟಂತ ಬೆಲೆ ಮರ್ಯಾದೆ ಏನು ಈ ಓಲಾ ಊಬರಿಂದಾಗಿನೇ ನಮ್ಮ ಡ್ರೈವರ್ಗಳ ಬೆಲೆ ಎಲ್ಲ ಹೋಗ್ಬಿಟ್ಟಿದೆ. 10 ಸರಿ ಕಂಪ್ಲೀಟ್ ಆಗಿ ರಿಂಗ್ ಆದ್ರೆ ಅವ್ರು ರಿಸೀವ್ ಮಾಡಲ್ಲ. ಯಾಕೆ? ಬಂದಿದ್ದಾನೆ ಕಾಯ್ತಾನೆ. ನಾವೇ ಕೆಲ್ಸದ ಆಳ್ಗಿಂತ ಕೀಳಾಗ್ಬಿಟ್ಟಿದ್ವಿ. ಅಂದ್ರೆ ಅವ್ರ ಮನೆ ಕೆಲಸದವ್ರ ತರ ನಾವು ಅಂದ್ರೆ ಪಿಕಪ್ ಡ್ರಾಪ್ ಮಾಡೋರ್ ತರ ನೋಡ್ತಾರೆ. ನಿಜ 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 ನಿಜ. ನಾವು ಒಂದು ಗಾಡಿಗಳ ಓನರ್ ಅನ್ನೋ ರೆಸ್ಪೆಕ್ಟ್ ಇದ್ರಲ್ಲಿಲ್ಲ. ಅಂದ್ರೆ ಇಷ್ಟು ಬಂಡವಾಳ ಹಾಕಿ ನಾವು ಇಷ್ಟು ಮಾಡಿ ಯೂಸ್ ಇಲ್ಲ ಅಂದಂಗ ಆಯ್ತಿದ್ದು. ಅವಾಗ ಒಂದ್ ಟೈಮ್ ಇತ್ತು ಕಾರ್ ಇದ್ದವನೇ ಸಾವುಕಾರ ಅಂತ. ನಿಜ ಬ್ರದರ್. ಮುಂಚೆ ಹೇಳಿದ್ನಲ್ವಾ ಆ ಟೈಮ್ ಅಲ್ಲಿ ಇತ್ತು. ಕಾರ್ ಇದ್ರು ಏನ್ ಬಿಡಪ್ಪ ನಿಂದ ಕಾರ್ ಇದೆ ಅಂತಾರೆ. ಈ ಓಲಾ ಉಬರ್ನವರೇ ತಗೊಳ್ಳಿ 2017-18 ಅದ್ರಲ್ಲೆಲ್ಲ ವಾರಕ್ಕೆ 10,000 ಇನ್ಸೆಂಟಿವ್ ಕೊಡೋರು. ಮೊಬೈಲ್ನೇ ಕೊಡೋರು. ವಾರಕ್ಕೆ 10,000 ಇನ್ಸೆಂಟಿವ್. ಇವಾಗ ಅಷ್ಟೇ. ಇವಾಗ ಹೆಂಗಂದ್ರೆ ಅವ್ರದ್ದು ಮುಗೀತಲ್ವಾ, ಅವ್ರು ಬೆಳೆದ್ಬಿಟ್ರು. ಅದೇ ಕಸ್ಟಮರ್ ನಿಮ್ಗೆ ಯಾವ ತರ ಕಸ್ಟಮರ್ ಬಂದ್ರೆ ಏನಾರು ಕಿರಿಕು ಯಾವ ತರ ಕಸ್ಟಮರ್ ಆಗಿದಾವ ನಿಮ್ಗೆ? ಒಂದೊಂದ್ಸರಿ ಎಲ್ಲ ಇವು ಆ್ಯಪ್ ಇಶ್ಯೂ ಆಗಿ ಕೆಲವೊಂದ್ ಟೈಮ್ ಲೊಕೇಶನ್ ಚೇಂಜ್ ಮಾಡೋದು ಅವೆಲ್ಲ ಇದ್ದಿದೆ ಬ್ರದರ್. ಅಂದ್ರೆ ನಿಮ್ ಜೊತೆ ಕಿರಿಕ್ ಆಗಿರೋ ಯಾವ 7 ವರ್ಷದಲ್ಲಿ ಆ ರೀತಿ ಕಿರಿಕ್ ಅಂದ್ರೆ ಏನಿಲ್ಲ. ಓಲಾದಲ್ಲಿ ಆಗ್ತವೆ, ತುಂಬಾ ಆಗ್ತವೆ. ಯಾಕಂದ್ರೆ ಅವ್ರ ಕಸ್ಟಮರ್ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ನಮ್ಗೆ ಇಲ್ಲಿ ಕ್ಯಾಶ್ ತೋರಿಸುತ್ತೆ. ಅವ್ರ ನಾನ್ ಪೇಮೆಂಟ್ ಮಾಡಿದೀನಿ ಅಂತ ತೋರಿಸುತ್ತೆ. ನಮ್ಗೆ ಇಲ್ಲಿ ಕ್ಯಾಶ್ ಕಲೆಕ್ಟ್ ಮಾಡ್ಕೊಂತ ತೋರಿಸುತ್ತೆ. ಅವ್ರ ಅಮೌಂಟ್ ಕಟ್ ಆಗಿರುತ್ತೆ, ನಮಗ್ ಬರಂಗಿಲ್ಲ. ನಾವು ಕಸ್ಟಮರ್ ಹತ್ರ ಏನಂತ ಮಾತಾಡೋಣ. ಓಲಾದ ಕಸ್ಟಮರ್ ಕೇರೇ ಇಲ್ಲ. ಹೌದಾ? ಇಲ್ಲ, ಕಸ್ಟಮರ್ ಕೇರ್ ಇಲ್ಲ. ಓಲಾಕ ಆಫೀಸೇ ಇಲ್ಲ ಈ ಬೆಂಗಳೂರಲ್ಲಿ. ಓಲಾದಿಂದ ಈ ವೆಂಡರ್ಶಿಪ್ ತಗೊಂಡಿರ್ತಾರಲ್ವಾ, ಬನ್ನಿ ನಮ್ಮ ಹತ್ರ ಅಟ್ಯಾಚ್ ಮಾಡ್ಕೊಡ್ತೀವಿ ಅಷ್ಟೇ ಇರೋದು. ಕಸ್ಟಮರ್ ಕೇರೇ ಇಲ್ಲ ಓಲಾದಲ್ಲಿ. ಮತ್ತೆ ಹಿಂಗ ಏನಾರು ಪ್ರಾಬ್ಲಮ್ ಆದ್ರೆ ನೀವೇ ಬಗೆಹರಿಸ್ಕೊಳ್ಳಿ ಅಷ್ಟೇ. ಓಲಾ ಕಸ್ಟಮರ್ ಕೇರೇ ಇಲ್ಲ.